ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ರಾಜ್ಯದಲ್ಲಿ ಸಂಚಲನ ಮೂಡಿಸಿದ ಸಚಿನ್ ಆತ್ಮಹತ್ಯೆ ಕೇಸ್. 2 ದಿನಗಳಿಂದ ಬೀದರ್ನಲ್ಲಿ ರೈಲ್ವೆ ಎಸ್ಪಿ ಸೌಮ್ಯಲತಾ ಮೊಕ್ಕ. ಇವತ್ತು ಬೀದರ್ ಎಸ್ಪಿ ಜೊತೆ ಪ್ರತ್ಯೇಕವಾಗಿ 1 ಗಂಟೆ ಮಾತುಕತೆ ನಡೆಸಿದ ರೈಲ್ವೆ ಎಸ್ಪಿ. ಸಿದ್ದರಾಮಯ್ಯ ಅವರೇ, ನಿಮ್ಮ ಸೀಟಿನ ಚಿಂತೆ ಮಾಡಬೇಡಿ, ಅಹಿಂದ ನಾಯಕ ಅಂತ ಬಿಂಬಿಸಿಕೊಳ್ತೀರಿ. ಹಿಂದುಳಿದ ವರ್ಗದ ಆ ಕುಟುಂಬಕ್ಕೆ ನ್ಯಾಯ ಕೊಡಿಸಿ. ಸಚಿನ್ ಆತ್ಮಹತ್ಯೆ ಪ್ರಕರಣದಲ್ಲಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಕ್ರಮಕ್ಕೆ ಬಿವೈ ವಿಜಯೇಂದ್ರ ಒತ್ತಾಯ. ಪ್ರಕರಣದ ಸತ್ಯಾಸತ್ಯತೆಯ ತನಿಖೆಗೆ ಗೃಹ ಸಚಿವರಿಗೆ ಪತ್ರ ಬರೆದು ಮನವಿ ಮಾಡಿದ್ದೆ. ಸ್ವತಂತ್ರ ತನಿಖೆ ನಡೆಸಿದರೆ ಸೂಕ್ತ ಅಂತ ಭೇಟಿ ವೇಳೆ ಸಿಎಂ ಹೇಳಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ. ಸಿನಿಮಾ ಕಥೆಯನ್ನು ಮೀರಿಸುತ್ತೆ ಐಶ್ವರ್ಯ ಗೌಡಾಳ ಐನಾತಿ ಕೆಲಸ. ಮಳವಳ್ಳಿಯ ಕಿರುಗಾವಲಲ್ಲಿ ಚೀಟಿ ವ್ಯವಹಾರ ಹೆಸರಲ್ಲಿ ಉಂಡೇನಾಮ. ಬೆಂಗಳೂರಿನ RR ನಗರದಲ್ಲೂ ಅಣ್ಣಮ್ಮ ಉತ್ಸವದ ಹೆಸರಲ್ಲಿ ಬಿಲ್ಡರ್. ವಿವಿಐಪಿಗಳ ಪರಿಚಯ ಮಾಡಿಕೊಂಡು ವಂಚನೆ ಮಾಡೋದೇ ದಂಧೆ. ಐಶ್ವರ್ಯ ಹರೀಶ್ರನ್ನ ವಶಕ್ಕೆ ಪಡೆಯೋದಕ್ಕೆ ಪೊಲೀಸರ ಪ್ಲಾನ್. ಕೋರ್ಟ್ಗೆ ರಿಮಾಂಡ್ ಅರ್ಜಿ ಸಲ್ಲಿಸಿ ಬಾಡಿ ವಾರೆಂಟ್ ಮೇಲೆ ಪಡೆಯೋದಕ್ಕೆ ಸಿದ್ಧತೆ. ಚಿನ್ನಾಭರಣ ವಶಪಡಿಸಿಕೊಂಡು ಸ್ಥಳ ಮಹಜರು ಮಾಡಲಿರೋ ಅಧಿಕಾರಿಗಳು. ಆರೋಪಿ ಐಶ್ವರ್ಯ ಗೌಡ ಮೊಬೈಲ್ನಲ್ಲಿ ಅಡಗಿದೆಯಾ ರಹಸ್ಯ? ಪೊಲೀಸರಿಂದ ಆರೋಪಿಗಳು ಯಾರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ ಅನ್ನೋ ತನಿಖೆ. CDR ಪರಿಶೀಲನೆಯಿಂದ ವಂಚನೆ ಜಾಲ ಬಯಲು ಸಾಧ್ಯತೆ. ಬೆಳಗಾವಿ ಜಿಲ್ಲೆಯ 2 ಸಚಿವರ ನಡುವೆ ಮತ್ತೆ ಮುನಿಸು. ಆಪ್ತರಿಗೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹುದ್ದೆ ಕೊಡಿಸೋದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್, ಸತೀಶ್ ಜಾರಕಿಹೊಳಿ ಫೈಟ್. ಯಾರಿಗೆ ಪಟ್ಟ ಒಲಿಯುತ್ತೆ ಅನ್ನೋದೇ ಕುತೂಹಲ. ಆಗ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್. ಈಗ ಪ್ರತಾಪ್ ಸಿಂಹ ಯೂಟರ್. ಮೈಸೂರಿನ KRS ರಸ್ತೆಗೆ ಪ್ರಿನ್ಸೆಸ್ ರಸ್ತೆ ಅಂತಿರೋ ದಾಖಲೆ ಇದ್ರೆ ಬದಲಾವಣೆ ಬೇಡ, ಹೊಸ ಬಡಾವಣೆ ಮಾಡಿ ಸಿದ್ದರಾಮಯ್ಯ ಹೆಸರಿಡಲಿ ಎಂದ ಪ್ರತಾಪ್ ಸಿಂಹ. ಸಂಕ್ರಾಂತಿ ಬಳಿಕ JDSನಲ್ಲೇ ಹೊಸ ಕ್ರಾಂತಿಗೆ ನಾಂದಿ. ನಿಖಿಲ್ ಪಟ್ಟಾಭಿಷೇಕದೊಂದಿಗೆ ಯುವ ಪಡೆ ಕಟ್ಟೋದಕ್ಕೆ ದಳಪತಿ ಚಿಂತನೆ. ಒಕ್ಕಲಿಗ ರಾಜ್ಯಾಧ್ಯಕ್ಷರೊಂದಿಗೆ ಪ್ರಬಲ ಸಮುದಾಯದ ಯುವಕರಿಗೆ ಮಣೆ ಹಾಕಲು ಪ್ಲಾನ್. ತಾರಕಕ್ಕೇರಿದ ಕೊಡವ ಮತ್ತು ಅರೆಭಾಷೆ ಜನಾಂಗದ ನಡುವೆ ವಸ್ತ್ರ ಸಂಘರ್ಷ. ಮಡಿಕೇರಿಯ ಕಟ್ಟೆಮಾಡು ಗ್ರಾಮದ ಮಹಾಮೃತ್ಯುಂಜಯ ದೇವಸ್ಥಾನದ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ. ಸ್ಥಳದಲ್ಲಿ 300ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ. ಒಂದೇ ಕಾಮಗಾರಿಗೆ 6 ಬಾರಿ ಬಿಲ್ ಮಾಡಿ 30 ಲಕ್ಷ ಹಣ ಲೂಟಿ. ದಾವಣಗೆರೆ ಜಿಲ್ಲೆಯ ಹರಿಹರ ನಗರಸಭೆಯಲ್ಲಿ ಭಾರೀ ಅಕ್ರಮ. ಅಧಿಕಾರಿಗಳು ಗುತ್ತಿಗೆದಾರರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ನಗರ ಕೋಶಾಭಿವೃದ್ಧಿಗೆ ದೂರು. ಕಾವೇರಿ ತೀರದಲ್ಲಿ ನ್ಯೂ ಇಯರ್ ಪ್ಲಾನ್ ಇದ್ದರೆ ಬ್ರೇಕ್ ಹಾಕಿ. ನದಿ ತೀರದಲ್ಲಿ ಡಿಸೆಂಬರ್ 31ರಿಂದ ಜನವರಿ 1ರ ರಾತ್ರಿ 8 ಗಂಟೆಯವರೆಗೂ ಕೂಡ ನಿಷೇಧಾಜ್ಞೆ. KRS ಹಿನ್ನೀರು, ಬಲಮುರಿ, ಎಡಮುರಿ ಕಾವೇರಿ ತೀರಕ್ಕೆ ನಿರ್ಬಂಧ. ಹೊಸ ವರ್ಷಾಚರಣೆ ವಿರುದ್ಧ ಫತ್ವಾ ಹೊರಡಿಸಿದ ಮುಸ್ಲಿಂ ಸಂಘಟನೆ. ಮುಸ್ಲಿಂ ಯುವಕರು ಯುವತಿಯರು ಪಾಲ್ಗೊಳ್ಳದಂತೆ ಸೂಚನೆ. ಅಖಿಲ ಭಾರತ ಮುಸ್ಲಿಂ ಜಮಾತ್ನ ರಾಷ್ಟ್ರೀಯ ಅಧ್ಯಕ್ಷ ರಜ್ವಿ ಬರೇಲ್ವಿಯಿಂದ ಫತ್ವಾ. ಟೆಲಿಗ್ರಾಂನಲ್ಲಿ ಆನ್ಲೈನ್ ಟಾಸ್ಕ್ ಜಾಬ್ಗೆ ಹಣ ಹೂಡಿಕೆ. ಸ್ನೇಹಿತರ ಬಳಿ ಸಾಲ ಮಾಡಿ 85,000 ರೂಪಾಯಿ ಹಾಕಿ ಲಾಸ್. ಆತ್ಮಹತ್ಯೆಗೆ ಶರಣಾದ ಮಂಗಳೂರಿನ 23 ವರ್ಷದ ಸೂರ್ಯ. ಬೇರೆ ಊರುಗಳಲ್ಲಿ ಕೆಲಸ ಮಾಡೋರ ಪೋಷಕರೇ ಟಾರ್ಗೆಟ್. ಪೊಲೀಸ್ ವೇಷದಲ್ಲಿ ವಿಡಿಯೋ ಕಾಲ್ ಮಾಡಿ ಹಾಕ್ತಾರೆ ಟೋಪಿ. ಮಗನ ಮೇಲೆ ರೇಪ್ ಕೇಸ್ ಆಪಾದನೆ ಮಾಡಿ ಬಳ್ಳಾರಿ ಪೋಷಕರಿಂದ ಹಣ ಪೀಕಿದ್ದ ಸೈಬರ್ ವಂಚಕರು. ಪೂಂಚ್ ಅಪಘಾತದಲ್ಲಿ ಗಾಯಗೊಂಡಿದ್ದ ಮತ್ತೊಬ್ಬ ಕನ್ನಡಿಗ ಯೋಧ ಹುತಾತ್ಮ. ಚಿಕಿತ್ಸೆ ಫಲಿಸದೆ ಕೊಡಗಿನ ಯೋಧ ದಿವಿನ್ ಮೃತ. ಶ್ವಾಸಕೋಶಕ್ಕೆ ತೀವ್ರ ಹಾನಿ ಹಿನ್ನೆಲೆ ಕೊನೆಯುಸಿರು.
ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ನಲ್ಲಿ ಕಾಲ್ ತುಳಿತ ಪ್ರಕರಣ ತೆಲಂಗಾಣ ಹೈಕೋರ್ಟ್ನಲ್ಲಿಂದು ಅಲ್ಲು ಅರ್ಜುನ್ ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ. ಈಗಾಗಲೇ 4 ವಾರಗಳ ಮಧ್ಯಂತರ ಜಾಮೀನು ಕೊಟ್ಟಿರೋ ಹೈಕೋರ್ಟ್. ಬಾಹ್ಯಾಕಾಶದಲ್ಲಿ ಮತ್ತೊಂದು ವಿಶಿಷ್ಟ ಸಾಧನೆಗೆ ಸಜ್ಜಾದ ಇಸ್ರೋ. ಫೆಡೆಕ್ಸ್ ಯೋಜನೆಯ ಉಪಗ್ರಹ ಉಡಾವಣೆ. ಆಂಧ್ರದ ಶ್ರೀಹರಿಕೋಟಾದ ರಾಕೆಟ್ ಉಡಾವಣೆ ಮಾಡಿದ ಇಸ್ರೋ. 4ನೇ ಟೆಸ್ಟ್ ಪಂದ್ಯದಲ್ಲಿ ಭಾರತಕ್ಕೆ ಮುಖಭಂಗ. ಆಸ್ಟ್ರೇಲಿಯಾ ವಿರುದ್ಧ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಟೆಸ್ಟ್ನಲ್ಲಿ ಮತ್ತೊಂದು ಹೀನಾಯ ಸೋಲು. 2-1 ಅಂತರದಿಂದ ಸರಣಿಯಲ್ಲಿ ಕಮಿನ್ಸ್ ಪಡೆಗೆ ಮುನ್ನಡೆ. ಟೀಂ ಇಂಡಿಯಾಗೆ ಮುಳ್ಳಿನ ಹಾದಿಯಾದ ಟೆಸ್ಟ್ ಚಾಂಪಿಯನ್ಶಿಪ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.